ಬೆಂಗಳೂರು ಉತ್ತರ ತಾಲೂಕಿನ ವಡ್ಡರಹಳ್ಳಿ ಗ್ರಾಮದ ಬಳಿ ಇರುವ ದಕ್ಷಿಣ ಶಿರಡಿ ಸಾಯಿ ಮಂದಿರ ಹಾಗೂ ದತ್ತಪೀಠದಲ್ಲಿ ನಿನ್ನೆ ಆಯೋಜಿಸಿದ್ದ ಕಡಲೆಕಾಯಿ ಪರಿಷೆ ಮತ್ತು ಆಹಾರ ಮೇಳದಲ್ಲಿ ಸಾವಿರಾರು ಜನ ಭಾಗವಹಿಸಿದ್ದರು. ಇದೇ ವೇಳೆ ರಕ್ತದಾನ ಶಿಬಿರ ಮತ್ತು ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಬಗೆ ಬಗೆಯ ತಿನಿಸು, ಜಾನಪದ ಕಲಾ ತಂಡಗಳ ನೃತ್ಯ ನೋಡುಗರ ಗಮನ ಸೆಳೆಯಿತು. ದೂರದರ್ಶನದೊಂದಿಗೆ ದೇವಾಲಯದ ಮುಖ್ಯಸ್ಥ ರಘುನಂದನ್ ಗುರೂಜಿ, ಬೆಂಗಳೂರಿನ ಜನತೆಗೆ ದೇಸಿ ಸೊಬಗು ಪರಿಚಯಿಸುವ ಉದ್ದೇಶದಿಂದ ಕಳೆದ 3 ವರ್ಷದಿಂದ ಕಡಲೆಕಾಯಿ ಪರಿಷೆ ಆಯೋಜಿಸಲಾಗುತ್ತಿದೆ. ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಮಕ್ಕಳಿಗೆ ಸಂಸ್ಕೃತಿಯನ್ನು ಪರಿಚಯಿಸಲು ವೇದಿಕೆ ಕಲ್ಪಿಸಲಾಗಿದೆ ಎಂದರು. ವಿಶೇಷವಾಗಿ ದೇಸಿ ತಿಂಡಿಗಳನ್ನು ಒಂದು ಆಹಾರ ಮೇಳದಲ್ಲಿ ಏರ್ಪಡಿಸಿರ್ತೀವಿ. ಅದಾದ ನಂತರದಲ್ಲಿ ವಿಶೇಷವಾದ ದರ್ಶನ, ದೇವರಿಗೆ ಅಲಂಕಾರವನ್ನು ಮಾಡಿ ದರ್ಶನವನ್ನು ಕೂಡ ಕೊಡಿಸ್ತಾ ಇದ್ದೀವಿ. ಇದೆಲ್ಲ ವಿಶೇಷತೆಗಳು ಈ ಒಂದು ಮಂದಿರದಲ್ಲಿ ನಡೀತಾ ಇದೆ. ಭಕ್ತರಾದ ಜ್ಯೋತಿ, 10 ವರ್ಷದ ಹಿಂದೆ ದಕ್ಷಿಣ ಶಿರಡಿ ಸಾಯಿ ಮಂದಿರ ಆರಂಭವಾಗಿದ್ದು ಅಂದಿನಿಂದ ಧಾರ್ಮಿಕ ಕಾರ್ಯಕ್ರಮಗಳು ವಿಜೃಂಭಣೆಯಿಂದ ನಡೆಯುತ್ತಿವೆ ಎಂದರು. ಅವ್ರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನನ್ನಂತ ಲಕ್ಷಾಂತರ ಭಕ್ತರು ಬಂದು ಅವ್ರ ಕಷ್ಟ ಕಾರ್ಪಣ್ಯಗಳನ್ನೆಲ್ಲ ಇಲ್ಲಿ ಈಡೇರಿಸ್ಕೊಳ್ತಾ ಇದ್ದಾರೆ. ಆಮೇಲೆ ಈ ದೇವಸ್ಥಾನದ ವಿಶೇಷ ಏನು ಅಂತ ಹೇಳಿದ್ರೆ, ಒಂದು ಹರಕೆ ಕಟ್ಟೋಂಥದ್ದು ಬಂದು ಇಲ್ಲಿ ಎಲ್ಲಾ ರೀತಿ ಕಷ್ಟಗಳಿಗೂ ಹರಕೆ ಕಟ್ಟುವಂತ ಕಾರ್ಯ ಇದೆ. ವೈದ್ಯ ಅಭಿಕುಮಾರ್, ರಕ್ತದಾನ ಶಿಬಿರದಲ್ಲಿ ಆಯುರ್ವೇದ ಮತ್ತು ರಕ್ತದಾನ ಕುರಿತು ಜನರಿಗೆ ಅರಿವು ಮೂಡಿಸಿದ್ದೇವೆ ಎಂದರು. ಪಕ್ಕದಲ್ಲಿ ಯಾವ ರೀತಿ ಆರೋಗ್ಯ ಕಾಪಾಡ್ಕೋಬೇಕು ಅಂತ ಸಲಹೆ ಕೊಡ್ತೀರಾ ನಾಗರಿಕರಿಗೆ? ಏನಿಲ್ಲ, ಮುಂಚೆ ಎಲ್ಲ 60 ವರ್ಷ 70 ವರ್ಷ ಆದ್ರೂ BP ಶುಗರ್ ಅಂತ ಏನಂತ ಗೊತ್ತಿರಲಿಲ್ಲ. ಇವಾಗೆಲ್ಲ 30-35 ವರ್ಷ ಜನಕ್ಕೆಲ್ಲ BP ಶುಗರ್ ಬಂದು ಎಲ್ಲ ಬಂದು ಆಹಾರ ವ್ಯತ್ಯಾಸದಿಂದಾನೆ. ಅವಾಗೆಲ್ಲ ಮುದ್ದೆ ರಾಗಿ ಜಾಸ್ತಿ ಉಪಯೋಗಿಸಿದ್ರು, ಇವಾಗ ರಾಗಿನೇ ಇಲ್ಲ, ಎಲ್ಲ ಬಂದು ಮಾಡಿಫೈಡ್ ಫುಡ್ಡು. ಸೊ ಡಯಟ್ ವೇರಿ ಆಗ್ತಿದೆ ಅಂತ.